ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡಿ, ಹುಡುಗಾಟ ಸಾಕು, ಹೋಗಿ ಮಲ್ಕೊಳ್ಳಿ. ನಾವು ಕೇಳಿದ್ದು ಸಿಗೋ ತನಕ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅಂದಹಾಗೆ ಇನ್ನೊಂದು ವಿಷಯ ನಿಂಗೇನೋ ಹೇಳ್ಬೇಕು. ನಾನು ತುಂಬ ಸೀಕ್ರೆಟ್ ಮ್ಯಾಟ್ರ್ ಇದು, ಕಿವಿಲಿ ಹೇಳ್ತೀನಿ, ಹತ್ರ ಬೇಡ, ನೀವೇನು ಹೇಳೋದು ಬೇಡ, ನನಗೆಲ್ಲ ಗೊತ್ತೈತೆ. ಸುಮ್ಕೆ ಹೋಗಿ. ನಾನೇ ನೀನು ತಿನ್ಕೊಂಡ್ಬಿಡ್ತೀನ? ಸರಿ, ದೂರನೇ ಇರು. ಎಷ್ಟು ದಿನ ಅಂತ ದೂರ ಇರ್ತೀಯ? ನೀವೀಗ ಹೋಗ್ಲಿಲ್ಲ ಅಂದ್ರೆ ನಾನು ಕಿರ್ಚ್ಕೊಬಿಡ್ತೀನಿ. ಸರಿ, ಕಿರ್ಚ್ಕೊ. ಅತ್ತೇನು ಕರಿತೀನಿ? ನಾನೇ ಹೋಗಿ ಕರೆದ್ಬಿಟ್ಟು ಬರಲ್ಲ? ನಾನೇ ಕರಿತೀನಿ. ಅತ್ತೆ, ಬೇಡ. ನಿಂಗೆ ಮನೆಗೆ ಬಂದ ತಕ್ಷಣ ಧೈರ್ಯ ತುಂಬ ಜಾಸ್ತಿ ಆಗೋಗಿದೆ ಅಲ್ಲ? ಅಲ್ಲ, ನೀನು ಕರಿಯಲ್ಲ ಅಂದ್ಕೊಂಡು ಕರಿ ಅಂತ ಹೇಳಿದ್ರೆ ಕರೆದೇ ಬಿಟ್ಟಿಯಲ್ಲ. ಹಂಗೆ ಮುತ್ಕೊಡಲ್ಲ ಅಂತ ಗೊತ್ತಿದ್ರು ಕೊಡು ಅಂತ ಹೇಳಿದೆ. ಕೊಟ್ಟ್ಯಾ ನೀನು? ನಾನು ನಿಂಗೊಂದು ವಿಷಯ ಹೇಳಬೇಕು. ನಾಳೆ ನಿಂಗೊಂದು ಸರ್ಪ್ರೈಸ್ ಕಾದಿದೆ. ನೀನು ನನ್ನಿಂದ ದೂರ ಇರೋದು, ಹೋಗಿ ಅನ್ನೋದು, ಯಾರನ್ನಾರು ಕರಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲ ಇವತ್ತಿಗೆ ಕೊನೆ. ನಾಳೆಗೋಸ್ಕರ ನಾನಂತೂ ಕಾಯ್ತಿದ್ದೀನಿ. ನೀನು ಕಾದು ನೋಡು. ಗುಡ್ ನೈಟ್. ಯಾಕೆ ನಂದನವ್ರೆ ನಾನು ಇಷ್ಟೊಂದು ಹಚ್ಕೊಂಡಿದ್ದೀರಾ? ನಿಮ್ಮ ಈ ಪರಿಶುದ್ಧವಾದ ಪ್ರೀತಿಗೆ ನಾನೊಂದು ಕಪ್ ಚುಕ್ಕೆ ಆಗ್ಬಿಟ್ನಲ್ವಾ? ನಿಮಗೆ ಸತ್ಯ ಏನು ಅಂತ ಹೆಂಗೆ ಹೇಳಿ? ನೀವು ತಾಳಿ ಕಟ್ಟಿರೋದು ನಂಗಲ್ಲ, ಪೂರ್ವಿಗೆ ಅಂತ ಹೇಳ್ಬಿಟ್ರೆ ಹೆಂಗೆ ಅರ್ಗಿಸ್ಕೊಂತೀರಾ ಅದನ್ನ? ಪಾಪ, ನೀವು ಪೂರ್ವಿನ ಯಾವತ್ತೂ ಆ ದೃಷ್ಟಿನಾಗೆ ನೋಡೇ ಇಲ್ಲ. ಇದ್ದಕ್ಕಿದ್ದಂಗೆ ನಾನು ಸತ್ಯ ಹೇಳ್ಬಿಟ್ರೆ ನೀವು ಒಪ್ಕೊಳ್ಳೋಕ್ಕಿಲ್ಲ. ಮೊದಲು ಪೂರ್ವಿ ನಿಮಗೆ ಹತ್ರ ಆಗೋ ಥರ ನಾನು ಮಾಡಬೇಕು. ನೀವಿಬ್ಬರು ಆದಷ್ಟು ಜೊತೇಲಿ ಸಮಯ ಕಳೆಯೋ ಹಂಗೆ ಮಾಡಬೇಕು. ಪೂರ್ವಿ ನಿಮಗೆ ಇಷ್ಟ ಆಗಬೇಕು, ಅರ್ಥ ಆಗಬೇಕು. ಆಮೇಲೆ ಸತ್ಯ ಹೇಳ್ತೀನಿ. ಪೂರ್ವಿ, ಅಮ್ಮಾಜಿ ಕರೆದ್ರಂತೆ, ಏನು ವಿಷಯ? ನಾನಾ? ಇಲ್ವಲ್ಲ. ಓಹ್ ಹೌದಾ, ಕ್ಷಮಿಸಿ. ಏ ಪೂರ್ವಿ, ಇಲ್ಲಿ ತನಕ ಬಂದಿದ್ಯಾ? ಪರವಾಗಿಲ್ಲ, ಬಾ ಕೂತ್ಕೋ. ನೀನು ಓದೋದು ಇನ್ನೂ 2 ವರ್ಷ ಇದೆ ಅಲ್ವಾ? ಸರಿ, ಓದ್ ಮುಗಿಸು. ನಿನಗೆ ನಾನೇ ಒಂದು ಒಳ್ಳೆ ಕಡೆ ಸಂಬಂಧ ನೋಡ್ತೀನಿ. ಹುಡುಗ ನಮ್ಮ ನಂದನ ಆಗಿದ್ರೆ ಸಾಕಲ್ವಾ? ಏನು ಹೆದರ್ಕೋಬೇಡ ಪೂರ್ವಿ, ನಿನಗೂ ಒಳ್ಳೆ ಕಡೆಯ ಸಂಬಂಧನೇ ಸಿಗುತ್ತೆ. ನೀನು ನಿಮ್ಮ ಅಕ್ಕನ ಹಾಗೆ ಸಂಸ್ಕಾರವಂತ ಹೆಣ್ಮಗಳು. ಸ್ವಲ್ಪ ನಿನಗೆ ಹುಡುಗಾಟಿಕೆ ಜಾಸ್ತಿ. ಇನ್ನು 2 ವರ್ಷ ಕಳೆದ್ರೆ ಗಾಂಭೀರ್ಯತೆ ಹೆಚ್ಚಾಗತ್ತೆ. ಒಂದು ಮನೆನ ನಿಭಾಯಿಸ್ಕೊಂಡು ಹೋಗೋಷ್ಟು ಜವಾಬ್ದಾರಿ ಬರುತ್ತೆ. ಒಳ್ಳೆ ಹೆಣ್ಮಕ್ಳು ಒಳ್ಳೆ ಮನೆಯೇ ಸೇರ್ಬೇಕಮ್ಮ. ಆಗಷ್ಟೇ ಆ ಮನೆ, ಆ ಹೆಣ್ಮಗು ಇಬ್ಬರು ಚೆನ್ನಾಗಿರೋದಕ್ಕೆ ಸಾಧ್ಯ. ಏನಾಯ್ತು ಗೊತ್ತಾ, ನಮ್ಮ ಕಂಪ್ನಿಲಿ ಕೆಲಸ ಮಾಡೋರೊಬ್ಬರು ಪಾಪ ತುಂಬ ಬಡವರು. ಸಾಲ ಸೂಲ ಮಾಡಿ ಮಗಳ ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಪೂರ್ವಿ. ಮದುವೆ ದಿವಸ ಅವ್ರ ಮಗಳು ಹೇಳ್ತಾಳಂತೆ, ಅಪ್ಪ ನನಗೀಗಾಗಲೇ ಮದುವೆ ಆಗಿದೆ ಅಂತ. ಕತ್ತಲ್ಲಿ ತಾಳಿ ಬೇರೆ. ಅಪ್ಪ ಅಮ್ಮನಿಗೆ ಒಂದು ಮಾತು ಕೇಳದೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿದ್ಲು. ಎಷ್ಟು ಆಘಾತ ಆಗಬೇಡ ಹೆತ್ತ ಅಪ್ಪ ಅಮ್ಮನಿಗೆ. ಈಗಿನ ಕಾಲದ ಹೆಣ್ಮಕ್ಳೇ ಹಾಗೆ, ಯೋಚಿಸೋದೇ ಇಲ್ಲ. ನಾವು ಮಾಡಿದ್ದೆ ಸರಿ ಅನ್ನೋ ಮಂಡುತನ. ಅವ್ರ ಮಗಳ ಕುತ್ಕೇಲಿರೋ ತಾಳಿ ನೋಡಿ ಅವ್ರು ಏನು ಮಾಡಿದ್ರು ಅಮ್ಮಾಜಿ? ಇನ್ನೇನು ಮಾಡ್ತಾರಮ್ಮ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಇಂಥವ್ರ ಮಧ್ಯೆ ನಿಮ್ಮ ಅಕ್ಕ ಪದ್ಮಿನಿ, ನೀನು, ಇಂಥ ಮುಗ್ಧ ಹೆಣ್ಮಕ್ಳು ಇದಾರಲ್ಲ ಅನ್ನೋ ಸಮಾಧಾನ. ಥ್ಯಾಂಕ್ ಯು ಕಣೋ. ಯಾಕೆ ಮದುವೆಗೆ ಬರಲಿಲ್ಲ?
ಅಮ್ಮಾಜಿ ನನ್ನ ಬಗ್ಗೆ ಅಕ್ಕನ ಬಗ್ಗೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡವ್ರೆ. ಪೂರ್ವಿ ಮಲ್ಕೊಳ್ತಾ ಇನ್ನು ಏನು ಮಾಡ್ತಿದ್ದೀಯ ನೀನು? ಅದು ಅತ್ಯವ, ನೀನು ಸಿಕ್ಕಿದ್ದು ಒಳ್ಳೇದೇ ಆಯಿತು. ಬಾ ನನ್ನ ಜೊತೆಗೆ. ಎಲ್ಲಿಗತ್ಯವ? ಅಯ್ಯೋ ಹೇಳ್ತೀನಿ, ಬಾ ಬಾ ಬಾ. ಅತ್ಯವ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರೆ? ನಿಂತವ ಹೊಸಿ ಮಾತಾಡಬೇಕು. ನೋಡವ ಪೂರ್ವಿ, ನಿಮ್ಮ ಅಕ್ಕಯ್ಯನ ಬದುಕು ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಐತಲ್ವಾ? ಹ್ಞೂ. ನಿಮ್ಮ ಅಕ್ಕ ನಗ್ನಗ್ತಾ ಇರಬೇಕು ಅಂದರೆ ನೀನು ಈ ಮನೆಯಾಗಿರ್ಬಾರ್ದು ಪೂರ್ವಿ. ಅಲ್ಲ ಅತ್ಯವ, ಅಕ್ಕ ಒಬ್ಳೆ. ಹೌದು ಗೊತ್ತೈತೆ, ನಿಮ್ಮ ಅಕ್ಕಯ್ಯ ಒಬ್ಳೇ ಆಗ್ಬಿಡ್ತಾಳೆ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿರ್ಬೇಕು ಅಂತ ಬಂದಿದೀಯಾ ಅಂತ. ಆದರೆ ನೀನಿಲ್ಲಿರೋ ಅಷ್ಟು ದಿನನೂ ನಿಮ್ಮ ಅಕ್ಕಯ್ಯ ಖುಷಿಯಾಗಿರಕ್ಕಿಲ್ಲ ಕಣವ. ಅಂದರೆ ಅಕ್ಕನ ಜೀವನಕ್ಕೆ ನಾನು ಮುಳ್ಳಾಗಿವ್ನ ಅತ್ಯವ? ಅಯ್ಯಯ್ಯೋ, ಹಂಗಲ್ಲ ಕಣವ. ನೀನಿಲ್ಲಿರೋ ಅಷ್ಟು ದಿನನೂ ನಿಮ್ಮ ಅಕ್ಕಯ್ಯ ಮದುವೆನಾಗ ನಡೆದಿದ್ದನ್ನೇ ನೆನಪಿಸ್ಕೊಂಡು ಕೊರಗ್ತಾ ಇರ್ತಾಳೆ. ನೀನು ಊರಿಗೆ ಬಂದ್ಬಿಟ್ರೆ ಅವಳು ಎಲ್ಲನೂ ಮರೆತು ನಂದನ್ನವ್ರ ಜೊತೆ ಈ ಮನೆಯವ್ರ ಜೊತೆ ಹೊಂದ್ಕೋತಾಳೆ ಅನ್ನೋದೇ ನನ್ನ ಯೋಚನೆ. ನಂದನ್ನವ್ರೆ, ಒಂದು ನಿಮಿಷ. ಏನು? ಓ, ಹಾಲು ಕುಡಿಬೇಕಲ್ವಾ? ತಗೋ. ನನಗೆ ಬೇಡ, ನೀವು ಕುಡೀರಿ. ಬೇಡ ಅನ್ನೋ ಹಾಗಿಲ್ಲ, ನೀನರ್ಧ ನಾನರ್ಧ ಕುಡಿಲೇಬೇಕು. ತಗೋ. ಅಯ್ಯೋ, ಏನಿದಲ್ಲ? ಅತ್ತೆ, ಏನಾಗ್ತಿದೆ ಅಂತ ಹೇಳಿ. ಮಾವ ಎಲ್ಲಿ? ಪರಿಸ್ಥಿತಿನ ಅರ್ಥ ಮಾಡ್ಕೊಡ್ರಪ್ಪ. ನಂತವ ಹಣ ಇಲ್ಲ ಕಣ್ರಪ್ಪ. ಬೆಳಿಗ್ಗೆ ಏನಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಕಣಪ್ಪ, ದಯವಿಟ್ಟು. ಏಯ್, ಹಣ ಗಿಣ ಇಲ್ಲ ಅಂತ ಹೇಳ್ಬೇಡ, ಇಲ್ಲ ಮನೆ ಖಾಲಿ ಮಾಡೋ. ಏಯ್, ನಿನ್ನ ಮನ ಕೊಡೋ ಕಾರಣಕ್ಕಿಲ್ಲ. ಬಾ, ಮನೆ ಒಳಗಡೆ ಇರೋರ್ನ ಹೊರದು ಹೊಡಿಕಾಕಣ. ಅಯ್ಯೋ, ಇಷ್ಟೊತ್ತ ಹೊರಗೆ ಹಾಕ್ಬಿಟ್ರೆ ಎಲ್ಗಪ್ಪ ಹೋಗ್ತಾರೆ. ನಿನ್ನ ಕಾಲಿಗೆ ಇರ್ತೀನಿ ಕಣಪ್ಪ, ಬಿಟ್ಬಿಡ್ರಪ್ಪ ನಮ್ಮನ್ನ. ಏನು ಮಾಡ್ತಿದ್ರ ಮಾವ? ನೀವ್ಯಾಕೆ ಇವ್ರ ಕಾಲಕ್ಕೆ ಬೀಳಕ್ಕೆ ಹೋಗ್ತಿದ್ರ? ಅಂದ್ರೆ ನೀವೇ ಬರಕೋದ್ರಿ, ನೀವು ಒಳಗೆ ನಡೀರಿ, ನೀವು ಒಳಗೆ ನಡೀರಿ. ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಬೇಡ್ಕೊಂಡ್ರು ಇವ್ರು ಕೇಳ್ತಿಲ್ಲ. ಅಷ್ಟಕ್ಕೆ ನೀವು ಇವ್ರ ಕಾಲಿಗೆ ಬೀಳಕ್ಕೆ ಹೊರಟಿದ್ದೀರಾ? ಈ ಹಳ್ಳಿ ನೆನಪೇ ಆಗಲಿಲ್ವಾ ಮಾವ ನಿಮಗೆ? ನೀವಿಷ್ಟು ದಿನ ಕಷ್ಟಪಟ್ಟಿದ್ದೀರಾ ಮಾವ. ಇನ್ನು ಮುಂದೆ ನಾನು ನಿಮ್ಮ ಅಳಿಯ ಇದ್ದೀನಿ. ನಿಮ್ಮನ್ನು ಬೀದಿಗೆ ಬರಕ್ಕೆ ನಾನು ಬಿಡ್ತೀನಾ? ಅಡಿ ಅಂದರೆ ಏನು ಸರ್, ದುಡ್ಡು ವಸೂಲಿ ಮಾಡೋ ರೀತಿನಾ ಇದು? ಹಾಂ, ಹೆಣ್ಮಕ್ಳಿರೋ ಮನೆ ಅಂತೂ ನೋಡಿದ್ರೆ ರಾತ್ರಿ ಬಂದು ಗಲಾಟೆ ಮಾಡಿ. ಈಗೇನು ನಿಮಗೆ ದುಡ್ಡು ಬೇಕು ತಾನೆ? ಈ ಕ್ಷಣನೇ ಟ್ರಾನ್ಸ್ಫರ್ ಮಾಡ್ತೀನಿ, ನಿಮ್ಮ ನಂಬರ್ ಹೇಳಿ. ಅಡಿ ಅಂದರೆ ಇದೆಲ್ಲ ಬೇಡ ಮಾವ, ನೀವು ಸುಮ್ಮನಿರಿ. ಹೇಳಿ ಸರ್, ನಂಬರ್ ಹೇಳಿ. ಟ್ರಾನ್ಸ್ಫರ್ ಎಲ್ಲ ಬೇಡ, ಕ್ಯಾಶ್ ಬೇಕು ನಮಗೆ. ಓ, ಕ್ಯಾಶ್ ಸರಿ. ಇನ್ನು 1 ಗಂಟೆಲಿ ಕ್ಯಾಶ್ ನಿಮ್ಮ ಕೈಲಿರುತ್ತೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವು ಇನ್ನು 1 ಕ್ಷಣ ಇಲ್ಲಿರಂಗಿಲ್ಲ, ಹೊರಡಿ. ಏನು ಮುಖ ನೋಡ್ತಿದ್ದೀರಾ? ಕ್ಯಾಶ್ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ತುಂಬ ಥ್ಯಾಂಕ್ಸ್ ನಂದನ್ನವ್ರೆ. ಅಪ್ಪಯ್ಯ ಆಪತ್ನಲ್ಲಿರುವಾಗ ನೀವು ಅವ್ರಿಗೆ ಸಹಾಯ ಮಾಡಿ ಅವ್ರ ಮಾನ ಉಳಿಸಿದ್ರಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಒಬ್ರನ್ನ ಹೊರಗ್ನವರು ಅಂತ ತುಂಬ ಮೃದುವಾಗಿ ಹಿಂಗೂ ಹೇಳ್ಬೋದಲ್ವ? ಮತ್ತಿನ್ನೇನು ಪದ್ಮಿನಿ, ಅವ್ರು ನಿನಗೆ ಮಾತ್ರ ಅಪ್ಪ, ನನಗೇನು ಅಲ್ಲ ಅಂತಾನ? ನನ್ನ ಮಾವ ಪದ್ಮಿನಿಯವರು ಅಂದರೆ ನನ್ನ ತಂದೆ ಸಮಾನ. ಅವ್ರ ಗೌರವ, ಅವ್ರ ವ್ಯಕ್ತಿತ್ವ 1 ಇಂಚ್ ಕಡಿಮೆ ಆಗೋಕ್ಕೂ ನಾನು ಬಿಡಲ್ಲ. ನೋಡಿ, ಕೃತಜ್ಞತೆ ಬಗ್ಗೆ ಮಾತಾಡಿದ್ರೆ ಹಿಂಗೆ ಕೋಪ ಮಾಡ್ಕೊತೀರಾ. ಇನ್ನು ನೀವು ಒಳ್ಳೆತನ ನೋಡಿ ನಾನು ಹೆಂಗೆ ಸುಮ್ಮನಿರಲಿ?
ನಿಮ್ಮ ಈ ಋಣನ ಹೆಂಗೆ ತೀರಿಸ್ಲಿ ನಂದನವ್ರೆ? ತೀರಿಸ್ಬೇಡ ಅಂತ ನಾನು ಹೇಳಲ್ಲ, ತೀರಿಸು. ಹೆಂಗೆ ತೀರಿಸ್ಬೇಕಂತ ನಾನು ಹೇಳ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಒಂದು ಸಾಸಿವೆ ಕಾಳಷ್ಟು ಕಡಿಮೆ ಆಗಬಾರ್ದು. ಈ ಪುಟ್ಟ ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ, ಆ ಥರ ನಿನ್ನನ್ನು ಮುದ್ದಾಗಿ ಪ್ರೀತಿಸ್ಬೇಕು. ನಮಗೆ ಮುಂದೆ ಹುಟ್ಟೋ ಮಕ್ಕಳಿಗಿಂತನೂ ನೀನು ನನ್ನೇ ಜಾಸ್ತಿ ಪ್ರೀತಿಸ್ಬೇಕು. ಅಷ್ಟು ಆಸೆ ಬುರ್ಕ ನಾನು ನಿನ್ನ ಪ್ರೀತಿ ವಿಷಯದಲ್ಲಿ. ನೀನು ಯಾವಾಗಲೂ ನನ್ನ ಮೇಲೆ ಸುಳ್ಳು ಕೋಪ ಮಾಡ್ಕೊಳ್ತಾ, ಕೋಳಿ ಜಗಳ ಆಡ್ತಾ, ಆ ಜಗಳಕ್ಕಿಂತ ದುಪ್ಪಟ್ಟು ತ್ರಿಪಟ್ಟು ಪಟ್ಟಷ್ಟು ನಾನು ಮುದ್ದು ಮಾಡ್ತಾ, ನಾನು ಬೇಜಾರು ಮಾಡ್ಕೊಂಡಾಗ ನನ್ನ ತಲೆನ ನಿನ್ನ ಮಡ್ಲಲ್ಲಿ ಇಟ್ಕೊಂಡು ಸವರ್ತಾ, ನನ್ನ ಪ್ರತಿ ಕ್ಷಣದಲ್ಲೂ ನಿನ್ನ ಪಾಲಿರ್ಬೇಕು ಪದ್ಮಿನಿ. ಹಾಗೆ ನೀನು ಯಾವತ್ತೂ ನಿನ್ನ ಮಾತಿಂದ ನನ್ನ ನೋಯಿಸಬಾರ್ದು. ನಂಗೆ ಗೊತ್ತು ನೀನು ನೋಯಿಸಲ್ಲ ಅಂತ, ಬಟ್ ಸ್ಟಿಲ್ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡ್ಬಿಟ್ಟೆ. ನೋಡು, ನೀನು ಇಷ್ಟು ಮಾಡಿಬಿಟ್ರೆ ಈ ಜಗತ್ತಲ್ಲಿ ನನ್ನಷ್ಟು ಹ್ಯಾಪಿಯಾಗಿರೋ ಮನುಷ್ಯ ಇನ್ನೂ ಬೈರಲ್ಲ. ನನ್ನ ಜೀವನ ಪರ್ಯಂತ ನಂಗೆ ಬೇಕಾಗಿರೋದು ಇಷ್ಟೇ ಪದ್ಮಿನಿ, ಇಷ್ಟೇ. ಏಯ್, ಯಾಕೆ ಎಮೋಷ್ನಲ್ ಆಗ್ತಿದ್ಯಾ? ಓ, ಹಾರ್ಟ್ಗೆ ಕೈಯಾಗಿ ಕಲಕ್ಬಿಟ್ನಾ ನಾನು? ಇನ್ನೊಂದೇ ಒಂದು ರಿಕ್ವೆಸ್ಟ್ ಆ್ಯಡ್ ಮಾಡ್ಬಿಡ್ತೀನಿ, ಐಸಿಂಗ್ ಒಂದು ಕೇಕ್ ಥರ. ನೀನು ಯಾವಾಗಲೂ ನಗ್ತಾ ಇರ್ಬೇಕು ಪದ್ಮಿನಿ. ನಿನ್ನ ನಗು ನಂಗೆ ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ. ನನ್ನ ಬದುಕಿಸೋದು, ಇನ್ಸ್ಪೈರ್ ಮಾಡೋದು ನನ್ನ ನಗು. ನೀನು ಮಲಗಿಬಿಡು ಪದ್ಮಿನಿ. ಹೌದು, ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಅದನ್ನು ಸರಿ ಹೋಗಕ್ಕೆ ಬಿಟ್ಬಿಡ್ಬೇಕು. ಸೊ ನಿನಗೆ ಮಲ್ಕೋ. ಹೇಗಿದ್ರು ಇಡೀ ಲೈಫ್ ಟೈಮೇ ನಮಗಿದೆ, ಮಲ್ಕೋ. ನಂದನ್ನವ್ರೆ, ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ಜೋಗುಳ ಹಾಡೋಕ್ಕೆಲ್ಲ ಬರಲ್ಲ ನನಗೆ, ಬೇಕಾದ್ರೆ ತಲೆ ತಟ್ತೀನಿ, ಮಲ್ಕೋ.